ಹಾಯ್ ಫ್ರೆಂಡ್ಸ್, ಇವತ್ತು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಕನಸು ಮತ್ತು ಸಂದೇಶ ಈ ಗದ್ಯ ಭಾಗದ ಅಭ್ಯಾಸ ಭಾಗವನ್ನು ಮಾಡುವ. ಮೊದಲನೇದಾಗಿ ಪದಗಳ ಅರ್ಥ. ಆಘಾತ, ಪೆಟ್ಟು, ಕೇಡು, ಇನ್ಸಿಡೆಂಟ್. ಆಹುತಿ, ಬಲಿ, ಸ್ಯಾಕ್ರಿಫೈಸ್. ಕುಬ್ಜ, ಕಳ್ಳ, ಸಣ್ಣವ, ಸ್ಮಾಲೆಸ್ಟ್. ಕೃತ್ಯ, ಕೆಲಸ, ವರ್ಕ್. ಧಿರಿಸು, ಉಡುಪು, ಡ್ರೆಸ್. ಧರಣಿ, ಭೂಮಿ, ಅರ್ತ್. ನೀರವತೆ, ಮೌನ, ನಿಶ್ಶಬ್ದ, ಸೈಲೆಂಟ್. ಬಿಭತ್ಸ, ಜಿಗುಪ್ಸೆ, ಅಸಹ್ಯ, ಹೆಸಿಟೇಟ್. ಮರುಭೂಮಿ, ಮರಳು ತುಂಬಿದ ಭೂಮಿ, ದ ಡೆಸರ್ಟ್. ವಿಭಜಿತ, ಬೇರೆಯಾದಲ್ಲ, ವಿಂಗಡಿಸಿದ, ಡಿವಿಸಿಬಿಲಿಟಿ. ಆರಾಧಿಸು, ಪೂಜಿಸು, ಸ್ಮರಿಸು, ಟು ವರ್ಷಿಪ್. ಉದ್ಯುಕ್ತ, ಪ್ರಯತ್ನಿಸು, ಸಿದ್ಧವಾಗು, ಅಟೆಂಪ್ಟ್. ಕೃತಜ್ಞತೆ, ಉಪಕಾರ ಸ್ಮರಣೆ, ರೆಮಿನಿಸೆನ್ಸ್. ದಿಗಂತ, ಕ್ಷಿತಿಜ, ಹಾರಿಜನ್. ದಿಗ್ವಿಜಯ, ರಾಜ್ಯಗಳನ್ನು ಜಯಿಸುವುದು, ವಿಕ್ಟ್ರಿ. ನಿರ್ದಯಿ, ಕ್ರೂರಿ, ದಯೆ ಇಲ್ಲದವ, ರುತ್ಲೆಸ್. ಪವಾಡ ದೃಶ್ಯ, ಆಶ್ಚರ್ಯಕರ ರೀತಿಯಲ್ಲಿ, ಸರ್ಪ್ರೈಸಿಂಗ್. ಭಾಸವಾಗು, ಕಾಣು, ತೋರು, ಅಪಿಯರ್. ಮೇಧಾವಿ, ಬುದ್ಧಿವಂತ, ಇಂಟೆಲಿಜೆಂಟ್. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕಲಾಂ ಅವರು ಸಾಮಾನ್ಯವಾಗಿ ನಿತ್ಯ ಎಷ್ಟು ಗಂಟೆಗೆ ಮಲಗಿ ಎಷ್ಟು ಗಂಟೆಗೆ ಏಳುತ್ತಿದ್ದರು? ಉತ್ತರ: ಕಲಾಂ ಅವರು ಸಾಮಾನ್ಯವಾಗಿ ರಾತ್ರಿ 1 ಗಂಟೆಗೆ ಮಲಗಿ ಬೆಳಗ್ಗೆ 6 ಗಂಟೆಗೆ ಏಳುತ್ತಿದ್ದರು. APJ अब्दुल कलाम कितने बजे सोते थे और कितने बजे बिस्तर से उठते थे? APJ अब्दुल कलाम रात में 1 बजे सो जाते थे और 6 बजे बिस्तर से उठ जाते थे. ಎರಡನೆಯ ಪ್ರಶ್ನೆ: ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಯಾವುದು? ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಮರುಭೂಮಿ. दूसरा क्वेश्चन: कलाम APJ अब्दुल कलाम ख्वाब में कौन सा जगह देखा था? APJ अब्दुल कलाम ख्वाब में रेगिस्तान, डेजर्ट वाला प्लेस देखा था. ಕಲಾಂ ಅವರು ಕನಸಿನಲ್ಲಿ ಕಂಡ 5 ಮಹಾಪುರುಷರು ಯಾರು? ಕಲಾಂ ಅವರು ಕನಸಿನಲ್ಲಿ ಕಂಡ 5 ಮಹಾಪುರುಷರೆಂದರೆ ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐನ್ಸ್ಟೈನ್, ಚಕ್ರವರ್ತಿ ಅಶೋಕ, ಅಬ್ರಹಂ ಲಿಂಕನ್ ಮತ್ತು ಖಲೀಫ್ उमर. APJ कलाम ने ख्वाब में किन 5 पुरुषों को देखा था? APJ अब्दुल कलाम ने अपने ख्वाब में 5 महापुरुषों को देखा था. उनके नाम: महात्मा गांधी, आल्बर्ट आइंस्टाइन, चक्रवर्ती अशोक, अब्राहम लिंकन और उमर फारूक, ಖಲೀಫಾ ಉಮರ್. 4ನೆಯ ಪ್ರಶ್ನೆ: ಅಶೋಕನು ಪ್ರತಿಪಾದಿಸಿದ ಧರ್ಮ ಯಾವುದು? ಅಶೋಕನು ಅಹಿಂಸಾ ಧರ್ಮವನ್ನು ಪ್ರತಿಪಾದಿಸಿದನು.
चौथा क्वेश्चन, अशोक ने किस धर्म को अपनाया? अशोक ने अहिंसा धर्म को अपनाया। ಐದನೆಯ ಪ್ರಶ್ನೆ, ಅಶೋಕನ ಪ್ರಕಾರ ನಿಜವಾದ ಗೆಲುವು ಯಾವುದು? ಅಶೋಕನ ಪ್ರಕಾರ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು। अशोक के मुताबिक सही जीत कौन सी है? अशोक के मुताबिक शांति और सुख और शांति वाला राज्य निर्माण करने में सही में जीत है। ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಕಲಾಂ ಅವರು ರಾಂಚಿಯಿಂದ ಬೊಕಾರೋಗೆ ವಿಮಾನದಲ್ಲಿ ತೆರಳುವಾಗ ಯಾವ ದುರ್ಘಟನೆ ನಡೆಯಿತು? ಕಲಾಂ ಅವರು ರಾಂಚಿಯಿಂದ ಬೊಕಾರೋಗೆ ವಿಮಾನದಲ್ಲಿ ತೆರಳುವಾಗ ಅವರನ್ನು ಕರೆದೊಯ್ಯುತ್ತಿದ್ದ ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕೆನ್ನುವಷ್ಟರಲ್ಲಿ ಭಾರೀ ಸದ್ದಿನೊಂದಿಗೆ ನೆಲಕ್ಕಪ್ಪಳಿಸಿತು. ಅದರ ಎಂಜಿನ್ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತು. पहला प्रश्न, कलाम रांची से बोकारो को जो हवाई जहाज़ से जाने थे उसमें क्या दुर्घटना हुई? एपीजे कलाम रांची से बोकारो को जाने वाले विमान में हेलीकॉप्टर में जब लैंडिंग के वक्त विमान के लैंडिंग के वक्त ज़मीन पर बड़ी आवाज़ सुनाई दी। इसका कारण उस विमान के इंजन में कुछ दोष था. ಕಲಾಂ ಅವರಿಗೆ ನಿದ್ದೆಯಲ್ಲಿ ಯಾವ ಯೋಚನೆ ಸುಳಿದಾಡಿದವು? ಕಲಾಂ ಅವರಿಗೆ ನಿದ್ದೆಯಲ್ಲಿ ಆ ದೇವರು ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದುದೆನ್ನಲ್ಲದ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ, ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಸಿಕೊಳ್ಳುತ್ತಿದೆ, ಹೀಗೆ ಏನೇನೋ ಯೋಚನೆ ಬಂದವು. अब्दुल कलाम को निद्रावस्था में किन किन चीज़ों की याद आ रही थी? एपीजे अब्दुल कलाम को ख्वाब में या निद्रावस्था में अल्लाह ने इस दुनिया को अशरफुल मखलूक़ात को तो बनाया और इस अशरफुल मखलूक़ात को क्यों अलग अलग हिस्से में बांट दिया, जात पात में, और इनके बीच में हिंसाचार को क्यों लगाया? ये सब ख्याल उनके निद्रा अवस्था में आ रहे थे. ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಯಾವ ರೀತಿ ಇತ್ತು? ಕಲಾಂ ಅವರು ಕನಸಿನಲ್ಲಿ ಮರುಭೂಮಿಯನ್ನು ಕಂಡರು. ಅವರ ಸುತ್ತ ಎತ್ತ ನೋಡಿದರೂ ಬರೀ ಮರಳು, ಮೈಲಿಗಟ್ಟಲೆ ಮರಳು. ದೂರ ದಿಗಂತದವರೆಗೂ ಆಗಸದಲ್ಲಿ ಪೂರ್ಣಚಂದ್ರ, ಮರಳುಗಾಡಿನುದ್ದಕ್ಕೂ ಹಾಲು ಬೆಳದಿಂಗಳು. एपीजे अब्दुल कलाम ख्वाब में देखा हुआ प्लेस कैसा था? एपीजे अब्दुल कलाम ख्वाब में देखा हुआ डेजर्ट और उसके आसपास सिर्फ रेत ही रेत, जितना भी दूर जाओ रेत का ही समुंदर दिख रहा था, और आसमान में पूरा चांद और चांद की रोशनी दूध के जैसी चमकदार थी.
ಅಶೋಕನು ನಡೆಸಿದ ಎರಡು ಬಗೆಯ ಬದುಕು ಯಾವುದು? ಅಶೋಕನು ಎರಡು ಬಗೆಯ ಬದುಕು ನಡೆಸಿದ, ಒಂದು ನಿರ್ದಯಿ ಆಕ್ರಮಣಕಾರನಾಗಿ ಹಾಗೂ ಇನ್ನೊಂದು ದಯಾಮಯ ಆಡಳಿತಗಾರನಾಗಿ. अशोक ने अपनी ज़िंदगी दो तरीके में बिताई, वो कौन सी है? अशोक ने दो तरह की अपनी ज़िंदगी बताई। एक तो इन हैवानियत का जो लड़ाई में दुश्मनों के साथ में लड़ी, और इंसानियत जो राज्य में जो इंसान थे उनके साथ में इंसानियत का बर्ताव किया। ಕಳಿಂಗ ಯುದ್ಧದ ಪರಿಣಾಮವೇನು? ಆ ಕಳಿಂಗ ಸಮರವು ಕಡಿಮೆ ಎಂದರೂ 3 ಲಕ್ಷ ಜನರ ಬಲಿಯನ್ನು ತೆಗೆದುಕೊಂಡಿತು. ಅಷ್ಟೇ ಸಂಖ್ಯೆಯ ಜನ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದರು. ಎಲ್ಲೆಲ್ಲೂ ರಕ್ತದ ಕೂಡಿ ತನ್ನ ಕೃತ್ಯವನ್ನು ನೆನೆದು ಚಕ್ರವರ್ತಿ ಅಶೋಕ ಅಸಾಧ್ಯ ಯಾತನೆ ಪಟ್ಟ. ಇನ್ನು ಮುಂದೆ ಯುದ್ಧ ಮಾಡುವುದಿಲ್ಲ ಎಂದು ಪಣ ತೊಟ್ಟ. ಅಂದಿನಿಂದ ಹಿಂಸಾಧರ್ಮ ಉದಯಿತು. ಮಾನವ ನಡುವಣ ಪ್ರೀತಿ ಮಹತ್ವ ಸಾರಲು ಶುರು ಮಾಡಿದನು. कलिंग युद्ध का परिणाम क्या है? उस कलिंग युद्ध में 3 लाख से ज़्यादा फौजी मारे गए। उतने ही फौजी, उतने ही लोग, उतने ही इंसान अपने हाथ पैर को गंवाना पड़ा। जिधर भी जाओ खून की नदियाँ बहती हुई दिखाई दे रही थी। ये सब अशोक ने देख के उसी दिन शपथ ले लिया कि मैं अहिंसा धर्म को अपना लूँगा। इस वजह से इंसान अपने प्यार मोहब्बत में आगे बढ़ गया। ಕಲಾಂ ಅವರಿಗೆ ಕನಸಿನಲ್ಲಿ ಅಶೋಕನು ಕಂಡದ್ದು ಹೇಗೆ? ಘನಗಾಂಭೀರ್ಯದ ಸಾಕಾರ ಮೂರ್ತಿ ಚಕ್ರವರ್ತಿ ಅಶೋಕನ ಪಕ್ಕದಲ್ಲೇ ಕಲಾಂ ಅವರು ನಿಂತಿದ್ದರು. ಅವನೆದುರು ಕಲಾಂ ತೀರಾ ಕುಬ್ಜನಾದಂತೆ ಅನಿಸಿತು. ಕಲಾಂ अशोक के सामने किस तरह दिख रहे थे? बहुत ही घन गांधीर्य में रुका हुआ अशोक चक्रवर्ती के बाजू में रुके हुए कलाम बहुत ही शॉर्ट वाले, स्मॉलेस्ट वाले जैसे दिख रहे थे. ಯುದ್ಧ ಹಾಗೂ ಹತ್ಯೆ ಬಗೆಗೆ ಕಲಾಂ ಅವರನ್ನು ಕಾಡಿದ ಪ್ರಶ್ನೆಗಳ್ಯಾವು? ಕಲಾಂ ಅವರು ನಿಂತಲ್ಲೇ ಒಂದು ಕ್ಷಣ ಗಂಭೀರವಾಗಿ ಯೋಚಿಸಿದರು. ಆ ಕಳಿಂಗ ಯುದ್ಧವಾದರೂ ಯಾಕಾಯಿತು? ಮಹಾತ್ಮ ಗಾಂಧಿ, ಅಬ್ರಹಾಂ ಲಿಂಕನ್ ಮತ್ತು ಅವರಂಥ ಅನೇಕ ಮಹಾಪುರುಷರ ಹತ್ಯೆಯಾದರೂ ಯಾಕಾಯಿತು? ಆ ದೇವರು ತನ್ನ ಸೃಷ್ಟಿಯಲ್ಲಿ ಏನಾದರೂ ತಪ್ಪೆಸಗಿರುವನೇ ಅಥವಾ ಎರಡನೇ ಸೃಷ್ಟಿಗಾಗಿ ಈ ಮಾನವ ಕುಲದ ನಾಶ ಅನಿವಾರ್ಯವೇ? ಇವು ಕಲಾಂ ಅವರಿಗೆ ಯುದ್ಧ ಹಾಗೂ ಹತ್ಯೆಯ ಬಗ್ಗೆ ಕಾಡಿದ ಪ್ರಶ್ನೆಗಳು. युद्ध और उस हत्या के बारे में कलाम के दिमाग में कौन से प्रश्न आ रहे थे? कलाम रुके हुए बहुत ही गंभीर में सोचने लगे और कलिंग युद्ध किस लिए हुआ? महात्मा गांधी, अब्राहम लिंकन जैसे बहुत बड़े महापुरुषों की हत्या क्यों हुई?
इसकी वजह क्या है और इस दुनिया की आखिरत का ये मंज़र होगा शायद बोल के अब्दुल कलाम के दिमाग में प्रश्न हो रहा था. ಕಲಾಂ ಅವರ ಕನಸಿನಲ್ಲಿ ಅಶೋಕನು ಯಾವ ಸಂದೇಶ ನೀಡಿದನು? ಕಲಾಂ ಅವರ ಕನಸಿನ ಅಶೋಕನು, ಗೆಳೆಯರೇ, ಒಂದು ವಿಷಯವನ್ನಂತೂ ನಾನೀಗ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವೆ. ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎಂದು ಹೇಳುತ್ತಾನೆ. ಕನಸಿನ ಬಗ್ಗೆ ಕಲಾಂ ಅವರ ಸಂದೇಶವೇನು? ಕನಸುಗಳನ್ನು ಕಾಣಿರಿ. ಕನಸುಗಳು ಭೂತ, ಭವಿಷ್ಯ ಮತ್ತು ವರ್ತಮಾನದ ಅನುಭವಗಳನ್ನು ಕಟ್ಟಿಕೊಡುತ್ತವೆ. ಜೊತೆಗೆ ನಮ್ಮ ಬದುಕಿಗೆ ಸ್ಫೂರ್ತಿಯ ಸಂದೇಶಗಳಾಗಿರುತ್ತವೆ ಎಂದು ಕನಸಿನ ಬಗ್ಗೆ ಕಲಾಂ ಅವರು ನೀಡುವ ಸಂದೇಶವಾಗಿದೆ. एपीजे अब्दुल कलाम ने कौन सा संदेश देना चाहते हैं? एपीजे अब्दुल कलाम कहते हैं कि ख्वाब देखिए. ख्वाब तो पास्ट टेंस, प्रेजेंट टेंस एंड फ्यूचर टेंस को एक प्रैक्टिकल जैसा दिखाता है और ज़िंदगी में कैसा जीना है बल्कि संदेश भी देता है. ये सब कलाम ख्वाब के बारे में संदेश दे रहे हैं. 7-8 ವಾಕ್ಯದಲ್ಲಿ ಉತ್ತರಿಸಿ. ಅಶೋಕನಲ್ಲಿ ಅಹಿಂಸಾ ಧರ್ಮ ಹೇಗೆ ಉದಯಿಸಿತು? ಅಶೋಕ್ ಕಳಿಂಗ ಯುದ್ಧದ ಉಂಟಾದ ಸಾವು ನೋವುಗಳಿಂದ ಆತ ಚಿಂತಿತನಾಗಿದ್ದನು. ಆ ಯುದ್ಧ ಕಡಿಮೆಯೆಂದರೂ 3 ಲಕ್ಷ ಜನರ ಬಲಿ ತೆಗೆದುಕೊಂಡಿತು. ಅಷ್ಟೇ ಸಂಖ್ಯೆಯ ಜನರು ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದರು. ಅಶೋಕನ ಮುಂದೆ ತಾನೇ ಸೃಷ್ಟಿಸಿದ ಭೀಭತ್ಸ ದೃಶ್ಯ, ಎಲ್ಲೆಲ್ಲೋ ರಕ್ತದ ಕೂಡಿ ತನ್ನ ಕೃತ್ಯವನ್ನು ನೆನೆದು ಯಾತನೆ ಪಟ್ಟ ಆ ಕ್ಷಣದಲ್ಲಿ ಅಶೋಕನ ಕೃತ್ಯದ ಬಗ್ಗೆ ಸ್ವತಃ ನಿಸರ್ಗವೇ ಅಸಹನೆ ವ್ಯಕ್ತಪಡಿಸುತ್ತಿರುವಂತೆ ಕಂಡುಬಂದ ಆ ಕ್ಷಣದಲ್ಲಿ ಅಹಿಂಸಾ ಧರ್ಮ ಉದಯವಾಯಿತು. ಅಶೋಕ ಚಕ್ರವರ್ತಿ ಶಿರಸ ವಹಿಸಿ ಅಹಿಂಸಾ ಧರ್ಮ ಸಿದ್ಧಾಂತವನ್ನು ಮಾನವ ನಡುವಣ ಪ್ರೀತಿ ಮಹತ್ವವನ್ನು ಸಾರಲು ಉದ್ಯುಕ್ತನಾದನು. ಈ ರೀತಿಯ ಅಶೋಕನಲ್ಲಿ ಅಹಿಂಸಾ ಧರ್ಮ ಉದಯವಾಯಿತು. ಕಲಾಂ ಅವರ ಕನಸಿನಲ್ಲಿ ಗಾಂಧೀಜಿ ಏನೆಂದು ಮಾತನಾಡಿದರು? ಕಲಾಂ ಅವರ ಕನಸಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ರೀತಿ ಮಾತನಾಡತೊಡಗಿದರು. ಸ್ನೇಹಿತರೆ, ನಮಗೆ ಕೇಳಿಬರುತ್ತಿರುವ ದಿವ್ಯ ಸಂದೇಶವು ಆ ಸೃಷ್ಟಿ ನಿಯಾಮಕನದು. ಇಲ್ಲಿ ನೆರೆದ ನಾವೆಲ್ಲರೂ ಭೂಗ್ರಹಕ್ಕೆ ಈ ಸಂದೇಶವನ್ನು ತಲುಪಿಸಬೇಕಾಗಿದೆ. ನಾನಾ ಜಾತಿ, ಜನಾಂಗ, ಮತ, ಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಹೇಗೆ ಬಾಳಬಹುದು ಎಂಬುದನ್ನು ನಾವು ತಿಳಿಸಿಕೊಡಬೇಕಾಗಿದೆ. ಆ ದೇವರು ನಮ್ಮೆಲ್ಲರಿಗೂ ವಿಶಿಷ್ಟವಾದುದೇನನ್ನು ದಯಪಾಲಿಸಿದ್ದಾನೆ. ಅದನ್ನು ನಾವು ನಮ್ಮ ಸತ್ಕಾರ್ಯಗಳು ಹಾಗೂ ಶ್ರಮದ ಮೂಲಕ ಮಾನವ ಕುಲಕ್ಕೆ ತಲುಪಿಸಿದ್ದು ಆಗಿದೆ. ಆದರೆ ಅದು ಪರಿಣಾಮ ಬೀರಿದೆಯೇ? ಅದಕ್ಕಾಗಿ ಯಾವುದಾದರೂ ದಿವ್ಯ ಸಂದೇಶ ಅಥವಾ ತತ್ವ ಇದೆಯೇ? ದೈವಿಕ ಸೌಂದರ್ಯವು ಮಾನವನ ಹೃದಯವನ್ನು ಪ್ರವೇಶಿಸುವಂತಾಗಬೇಕು. ಇದು ಸಾಧ್ಯವೇ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದರು. ಮಾನವನ
ತನು ಮನಗಳಲ್ಲಿ ಸುಖ ಸಂತೋಷ ಅರಳಲು ಏನು ಮಾಡಬೇಕು? ಮಾನವನ ತನುಮನಗಳಲ್ಲಿ ಸುಖ ಸಂತೋಷ ಅರಳಲು ಉತ್ತಮ ಆಲೋಚನೆ, ಉತ್ತಮ ಮತ್ತು ಉತ್ತಮ ಕಾರ್ಯಗಳನ್ನು ನಡೆಸಬೇಕು. ಬದುಕಿಗೊಂದು ಗುರಿ, ಉದ್ದೇಶವಿರಬೇಕು. ಉತ್ತಮ ಕನಸುಗಳನ್ನು ಸಾಕಾರಗೊಳಿಸಬೇಕು. ಮೇಲಾಗಿ ಮಾನವ ನಡುವಣ ಪ್ರೀತಿ ಬೆಳೆಸಬೇಕು. ಜಾತಿ, ಮತ, ಧರ್ಮ, ಭಾಷೆಗಳ ಸಂಕುಚಿತ ಮನೋಭಾವನೆಯಿಂದ ಹೊರಬಂದು ನಾವೆಲ್ಲ ಒಂದು ಎಂಬ ಭಾವನೆ ಹೊಂದಬೇಕು. ಆ ದೇವರ ದಿವ್ಯ ಸಂದೇಶವನ್ನು ಮಾನವನ ಹೃದಯದಲ್ಲಿ ನೆಲೆಸುವಂತಾದರೆ ಮಾನವನ ತನುಮನಗಳಲ್ಲಿ ಸುಖ ಸಂತೋಷ ಅರಳುತ್ತದೆ. ನಾವು ನಿಜಕ್ಕೂ ಅದೃಷ್ಟ ಮಾಡಿರಬೇಕು. ಗದ್ಯದ ಹೆಸರು ಕನಸು ಮತ್ತು ಸಂದೇಶ. ಲೇಖಕರ ಹೆಸರು ಮೂಲ APJ ಅಬ್ದುಲ್ ಕಲಾಂ. ಕನ್ನಡಕ್ಕೆ ಅನುವಾದ ಜಯಕೃಷ್ಣ. ಆರಿಸಿದ ಭಾಗ ಪ್ರಜ್ವಲಿತ ದೀಪಗಳು. ಈ ಮೇಲಿನ ಮಾತನ್ನು APJ ಅಬ್ದುಲ್ ಕಲಾಂ ಅವರು ಓದುಗರಿಗೆ ಹೇಳಿದ ಮಾತಾಗಿದೆ. ಜಾರ್ಖಂಡ್ ರಾಜ್ಯದ ರಾಂಚಿಯಿಂದ ಬೊಕಾರೋಗೆ ಅಬ್ದುಲ್ ಕಲಾಂ ಪ್ರಯಾಣಿಸುತ್ತಿರುವಾಗ ಅವರು ಕುಳಿತಿದ್ದ ಹೆಲಿಕಾಪ್ಟರ್ ಎಂಜಿನ್ನಲ್ಲಿ ದೋಷ ಕಾಣಿಸಿಕೊಂಡು ತುರ್ತು ಭೂಸ್ಪರ್ಶ ಮಾಡಿ ನೆಲಕ್ಕಪ್ಪಳಿಸಿತು. ನಾವು ನಿಜಕ್ಕೂ ಅದೃಷ್ಟ ಮಾಡಿರಬೇಕು. ಪವಾಡ ಸದೃಶ್ಯ ರೀತಿಯಲ್ಲಿ ನಾವೆಲ್ಲ ಬದುಕಿ ಉಳಿದೆವು ಎಂದು ತಿಳಿಸುವ ಸಮಯದಲ್ಲಿ ಈ ಮೇಲಿನ ಮಾತು ಬಂದಿದೆ. हम लोग सही में अच्छे काम किए होंगे. APJ अब्दुल कलाम लिखा हुआ कनसु मत्तु संदेश इस पाठ भाग से लिया गया है. इसको कन्नड़ा में ट्रांसलेट जय कृष्णा जी किए हैं. इस वाक्य को APJ अब्दुल कलाम पढ़ाई करने वालों को बोले हैं. जब झारखंड से रांची अब्दुल कलाम जा रहे थे, हेलीकॉप्टर इंजन में कुछ प्रॉब्लम हो गया. तब वो लैंडिंग हो गए, इमरजेंसी लैंडिंग हो गए. तब इस वाक्य को कहते हैं कि हम लोग कुछ भलाई का काम किए होंगे, इसीलिए इस हेलीकॉप्टर लैंड हुआ है. ನನ್ನ ಅತ್ಯಂತ ಮೆಚ್ಚಿನ ಮಹಾಪುರುಷರು ಅವರು, ನಾನು ಆರಾಧಿಸುವಂಥವರು. ಗದ್ಯದ ಹೆಸರು ಕನಸು ಮತ್ತು ಸಂದೇಶ. ಲೇಖಕರ ಹೆಸರು ಮೂಲ APJ ಅಬ್ದುಲ್ ಕಲಾಂ. ಕನ್ನಡಕ್ಕೆ ಜಯಕೃಷ್ಣ. ಆರಿಸಿದ ಭಾಗ ಪ್ರಜ್ವಲಿತ ದೀಪಗಳು. ಈ ಮೇಲಿನ ಮಾತನ್ನು APJ ಅಬ್ದುಲ್ ಕಲಾಂ ಅವರು ಓದುಗರಿಗೆ ಹೇಳಿದ ಮಾತಾಗಿದೆ. ಸಂದರ್ಭ: ಅಬ್ದುಲ್ ಕಲಾಂರವರು ಕನಸಿನಲ್ಲಿ ಈ ರೀತಿ ಚಿಂತಿಸುತ್ತಿದ್ದರು. ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ? ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಸಿಕೊಳ್ಳುತ್ತಿದ್ದಾನೆ ಎಂಬ ಆಲೋಚನೆ ಸುಳಿಯುವಾಗ ಅಷ್ಟರಲ್ಲಿ ಕಲಾಮರ ಅತ್ಯಂತ ಮೆಚ್ಚಿನ ಮಹಾಪುರುಷರು, ಆರಾಧಿಸುವಂಥವರು ಕಂಡರು ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. मैं बहुत ही चाहने वाले महापुरुष लोग हैं. इस वाक्य को कनसु और संदेश बोलने के गद्य से लिया गया है. राइटर APJ अब्दुल कलाम. कन्नड़ा में ट्रांसलेटर जयकृष्णा. इस वाक्य को APJ अब्दुल कलाम पढ़ाई करने वालों को बोले हैं. APJ अब्दुल कलाम ख्वाब में सोच रहे थे कि
इस दुनिया में आदमी इंसान इंसान को मार रहा है और एक दूसरों को दुश्मनी से देख रहा है, तो बहुत सारे सोच रहे थे, तो ख्वाब में इन महापुरुषों को देखते हैं तो इस वाक्य को कहते हैं। ಅಹಿಂಸಾ ಧರ್ಮದ ಉದಯವಾಯಿತು. ಗದ್ಯದ ಹೆಸರು ಕನಸು ಮತ್ತು ಸಂದೇಶ. ಲೇಖಕರ ಹೆಸರು ಮೂಲ APJ ಅಬ್ದುಲ್ ಕಲಾಂ. ಕನ್ನಡಕ್ಕೆ ಅನುವಾದ ಜಯಕೃಷ್ಣ. ಆರಿಸಿದ ಭಾಗ ಪ್ರಜ್ವಲಿತ ದೀಪಗಳು. ಈ ಮೇಲಿನ ಮಾತನ್ನು APJ ಅಬ್ದುಲ್ ಕಲಾಂ ಅಶೋಕ ಚಕ್ರವರ್ತಿ ಕುರಿತು ಹೇಳಿದ ಮಾತಾಗಿದೆ. ಸಂದರ್ಭ: ಕಳಿಂಗ ಸಮರದಲ್ಲಿ ಕಂಡ ಅಸಂಖ್ಯ ಜನರ ಸಾವು ನೋವುಗಳು, ಅಲ್ಲಿನ ಭೀಭತ್ಸ ದೃಶ್ಯ ಕಂಡು ಅಶೋಕ ಯುದ್ಧ ಮಾಡುವುದಿಲ್ಲ ಎಂದು ಪಣತೊಟ್ಟ, ಅಹಿಂಸಾ ಧರ್ಮ ಸ್ವೀಕರಿಸಿದನು ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಅಹಿಂಸಾ ಧರ್ಮ का उदय हो गया. इस वाक्य को APJ अब्दुल कलाम अशोक चक्रवर्ती के बारे में बोल रहे हैं. संदर्भ: कलिंग युद्ध के दौरान बहुत सारे इंसान मारे गए और अंगविकलित हो गए. उसके बाद में मैं लड़ाई नहीं करूँगा बोल के शपथ लेके अहिंसा धर्म को स्वीकार किया अशोक ने. ಶಾಂತಿ ನೆಮ್ಮದಿಯ ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು. ಗದ್ಯದ ಹೆಸರು ಕನಸು ಮತ್ತು ಸಂದೇಶ. ಲೇಖಕಿಯ ಹೆಸರು ಮೂಲ APJ ಅಬ್ದುಲ್ ಕಲಾಂ. ಕನ್ನಡಕ್ಕೆ ಅನುವಾದ ಜಯಕೃಷ್ಣ. ಆರಿಸಿದ ಭಾಗ ಪ್ರಜ್ವಲಿತ ದೀಪಗಳು. ಈ ಮೇಲಿನ ಮಾತನ್ನು ಅಶೋಕನು ಮಾನವರಿಗೆ ತಿಳಿಸಿದ ಮಾತಾಗಿದೆ. ಸಂದರ್ಭ: ಅಶೋಕ ಪ್ರಕಾರ ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿ ಇಲ್ಲ, ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎಂದು ತಿಳಿಸುವ ಸಮಯದಲ್ಲಿ ಈ ಮೇಲಿನ ಮಾತು ಬಂದಿವೆ. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಸ್ವಂತ ವಾಕ್ಯ ಮೀನ್ಸ್ write your own words, own sentence. Write your own sentence. ದಿಟ್ಟಿಸು. ಬರದ ನಾಡಿನಲ್ಲಿ ರೈತರು ಮಳೆ ಮೋಡಕ್ಕಾಗಿ ಆಕಾಶವನ್ನು ದಿಟ್ಟಿಸಿ ನೋಡುತ್ತಾರೆ. ಪವಾಡ ಸದೃಶ್ಯ. ರೈಲಿನ ಅಪಘಾತದಲ್ಲಿ ಮಗುವೊಂದು ಪವಾಡ ಸದೃಶ್ಯದಲ್ಲಿ ಪಾರಾಯಿತು. ಕೃಪಾದೃಷ್ಟಿ. ಈ ದೇವರ ಕೃಪಾದೃಷ್ಟಿ ಸದಾಕಾಲ ನಮ್ಮ ಮೇಲೆ ಇರುತ್ತದೆ. ಸವಿನಿಧಿ. ಘಟೋತ್ಕಚ ಸದಾಕಾಲ ಸವಿನಿಧಿಯಲ್ಲಿ ಮುಳುಗಿರುತ್ತಿದ್ದನು. ಅಹಿಂಸೆ. ಗಾಂಧೀಜಿಯವರು ಅಹಿಂಸಾ ಮಾರ್ಗದಲ್ಲಿ ಹೋರಾಟ ನಡೆಸಿದರು. ಶಿರಸಾವಹಿಸಿ. ತಂದೆ ತಾಯಿಯ ಮಾತುಗಳನ್ನು ಶಿರಸಾವಹಿಸಿ ಪಾಲಿಸಬೇಕು. ಸತ್ಕಾರ್ಯ. ಪುಣ್ಯ ಸಂಪಾದನೆಗಾಗಿ ನಿರಂತರವಾಗಿ ಸತ್ಕಾರ್ಯ ನಡೆಸಬೇಕು. ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ. ಸಹಸ್ರ ಸಾಸಿರ. ದಿಟ್ಟ ದೃಷ್ಟಿ. ಸೃಷ್ಟಿ ಸುಟ್ಟಿ. ಕ್ಷಣ ಚಣ. ಧರ್ಮ ಧಮ. ಪಯಣ ಪ್ರಯಾಣ. ಆಗಸ ಆಕಾಶ. ಯುದ್ಧ ಜುದ್ಧ. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಕೃತಜ್ಞತೆ ಕೃತಜ್ಞತೆ. ದಯೆ ನಿರ್ದಯೆ. ಸತ್ಕಾರ್ಯ ದುಷ್ಕಾರ್ಯ. ಅನಿರೀಕ್ಷಿತ ನಿರೀಕ್ಷಿತ. ಅದೃಷ್ಟ ದುರಾದೃಷ್ಟ. ಹಿಂಸೆ ಅಹಿಂಸೆ. ಅಸಹನೆ ಸಹನೆ.
ಈ ಕೆಳಗಿನ ಪದವನ್ನು ಬಿಡಿಸಿ ಬರೆಯಿರಿ. ನೆಲಕ್ಕಪ್ಪಳಿಸು, ನೆಲಕ್ಕೆ ಪ್ಲಸ್ ಅಪ್ಪಳಿಸು. ಅಂಗಾಂಗ, ಅಂಗ ಪ್ಲಸ್ ಅಂಗ. ದಿಗಂತ, ದಿಕ್ ಪ್ಲಸ್ ಅಂತ. ಅತ್ಯಂತ, ಅತಿ ಪ್ಲಸ್ ಅಂತ. ದಿಗ್ವಿಜಯ, ದಿಕ್ ಪ್ಲಸ್ ವಿಜಯ. ಕಳೆಗುಂದು, ಕಳೆ ಪ್ಲಸ್ ಕುಂದು. ಈ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಯುದ್ಧ, ಸಮರ, ಕದನ, ವಾರ್. ಭೂಮಿ, ಪೃಥ್ವಿ, ಇಳೆ, ಅರ್ತ್. ಆರಾಧಿಸು, ಸೇವೆ, ಸ್ಮರಣೆ, ಟು ವರ್ಷಿಪ್. ಯಾತನೆ, ನೋವು, ಯಾತನೆ, ನೋವು, ಸಂಕಟ, ಪೇನ್.